ಓಹೋ ಹೋ ಹೋ, ಇದೇನು ಮನೆನಾ ಅರಮನೆನಾ? ಹಾಂ, ಇಷ್ಟು ದೊಡ್ಡ ಮನೆ. ಓಹೋ, ಏನಪ್ಪ ಇದು ಹಿಂಗದ ಇವರು ಮನೆಗಳು. ಸವಿತಾ, ಆರತಿ ಎತ್ಕೊಂಬಮ್ಮ. ಅಕ್ಕ ಕೂತ್ಕೊಳ್ರಿ. ನಮ್ಮ ಪುಟ್ಟ ರಾಜ್ಕುಮಾರಿ ಮನೆಗೆ ಬರ್ತಾಳೆ ಫಸ್ಟು. ಅದಕ್ಕೆ ಅಮ್ಮ ಆರತಿ ಮಾಡಮ್ಮ. ಮಗುಕ ಯಾರ ಕಣ್ಣು ಬೀಳದೆ ಇದ್ದಂಗೆ ಚೆನ್ನಾಗಾಗಲಿ ಅಂತ ಆರತಿ ಮಾಡಮ್ಮ. ಚಿಂಟು ಚಿಂಟು, ಇನ್ನೊಂದು 2 ದಿವಸ ತಡಿ, ಕಣ್ಣು ಬೀಳ್ತಾಳೆ, ಆಮೇಲೆ ಎಲ್ಲರಿಗೂ ಆಟ ಆಡಿಸ್ತಾಳೆ. ನಿಮ್ಮ ಬಾಯೋಕ್ಷ ಹಂಗೆ ಆಗಲಿ ಹಾಕಿಲ್ಲಮ್ಮ, ಚೆನ್ನಾಗಾದ್ರೆ ಸಾಕು ಮಗು. ಆತಾಳಮ್ಮ, ನೀವೇನು ದಿಗಿಬಿಬೇಡ್ರೆ ನಾನು ಗ್ಯಾರಂಟಿ ಕೊಡ್ತೀನಿ. ಏನಮ್ಮ ನೀವು ಹೇಳ್ದಂಗೆ ಆಗ್ಬಿಟ್ರೆ ಅಷ್ಟೇ ಸಾಕಮ್ಮ. ಆತಾಳಿರಮ್ಮ, ನಿಮ್ಮ ಅಪ್ಪನ ಅಕ್ಲಿ ನಂಗೆ ಇಟ್ಕೊಂಬರಲಿ. ಆತಾಳಿರು. ಆರತಿ ಎತ್ತಿರೆ ನಮ್ಮ ಪುಟ್ಟ ಗೌರಿಗೆ, ಆರತಿ ಎತ್ತಿರೆ ನಮ್ಮ ಪುಟ್ಟ ಗೌರಿಗೆ. ಕವಿತಾ ಹೋಗು ಮಲ್ಕೋಗ್ರು ಮಗ. ಅಖಿಲಮ್ಮ ಮಗು ಕೊಟ್ಟು ಎತ್ಕೊಂಡು ಹೋಗ್ತೀನಿ. ಬೇಡ ನಡಿಯಮ್ಮ, ನಡಿ ಮಲ್ಕೊ, ನಡಿ, ನಾನು ಎತ್ಕೊಂಬತ್ತೀನಿ, ನಡಿ ಮಗುನ. ಅಲ್ಲ ಆ ಅಮ್ಮನ ಕೈ ಇಷ್ಟೆಲ್ಲ ಇತ್ಕೊಂಡು ಒಂಚೂರು ಜಂಬ ಮಾಡಲ್ಲಲ್ಲ. ಹಾಂ, ಒಂದು ಚೂರನ ಜಂಬ ಬೇಡ ಅಮ್ಮನ್ಕ. ಅದಕ್ಕೆ ದೇವರು ಇಷ್ಟು ಒಳ್ಳೇದು ಮಾಡಿರೋದು. ಅಷ್ಟಲ್ದ್ರೆ ಹೇಳ್ತಾರಾ ತುಂಬದವ್ರಿಗೆ ತಿಳ್ಕಲ್ಲ ಅಂತ. ಅಖಿಲಮ್ಮ, ಅಖಿಲಮ್ಮ, ಒಳಗಡೆ ಹೋಗೋರೆ. ನೀವ್ಯಾರು? ನಾನು ದ್ಯಾವಮ್ಮನವ್ರ ಅಪ್ಪನಮ್ಮ. ಓ ಹೌದಾ, ನಾವು ಅದೇ ಊರೇ. ನಾನು ಯಾವತ್ತೂ ನಿಮ್ಮನ್ನು ನೋಡಿಲ್ಲಲ್ಲಮ್ಮ. ಇಲ್ಲಣ್ಣ, ನಾವು ಇವಾಗ ಗೌರ್ಮೆಂಟ್ ಸ್ಕೂಲ್ಗೆ ಹೊಸ್ದಾಗಿ ಬಂದವ ನನ್ನ ಮಗನ ಮೇಷ್ಟ್ರು. ಈಗ ಸಂಗೀತ ಅವ್ರ ಮನೆಗೆ ಯಾವುದೋ ಒಂದು ಮನೆ ಖಾಲಿ ಇತ್ತಲ್ಲ, ಆ ಮನೆಗೆ ಸಂಸಾರ ಬಂದಿದ್ದೀರಿ. ಓ ಹೌದಾ, ಸಂಗೀತಮ್ಮನ ಜೊತೆಗೆ ಬಂದ್ರ ನೀವು? ಹ್ಞೂ, ಸಂಗೀತಮ್ಮನ ಜೊತೆಗೆ ಬಂದ್ರಿ. ಅದೇ ಅಕ್ಲಿಕ ನಾನೇ ಹೇಳಿ ಕಳಿಸಿದ್ದು ತಂದ್ರ. ಓ ತನ್ನಮ್ಮ, ಬೊಲೆ ಬಾಧೆ ಆಯ್ತಮ್ಮ ಅದು ಹಿಡಿಯಕ್ಕ. ಅದು ಯಾವುದೋ ಹಳೆ ಮನೆಗಿತ್ತು, ಬೊಲೆ ಬಾಧೆ ಆಗೋಯ್ತು ಅದು ಹಿಡಿಯಕ್ಕ. ಇನ್ನೂ 2 ಬೇಕೇ? ಹಿಡ್ಕೊಂಬರ್ತೀನಿ ಹೇಳಮ್ಮ, ಹಿಡ್ಕೊಂಬರ್ತೀನಿ. ಬಸಯ್ಯ ನೀವೇ ಬಂದ್ಬಿಟ್ರಾ? ದ್ಯಾವಪ್ಪನವ್ರು ಬರಲಿಲ್ಲ? ಇಲ್ಲಮ್ಮ, ಕೆಲಸ ಇತ್ತು, ಅದಕ್ಕೆ ನೀವೇ ಹೋಗಿ ಕೊಟ್ಬಿಟ್ಟು ಹೋಗ್ರಿ ಅಂತನೂ, ಅದಕ್ಕೆ ನಾನು ಬಂದಮ್ಮ. ಹೆಂಗೋ ಇದರಿಂದ ನನ್ನ ಮಗು ಚೆನ್ನಾಗಾಗ್ಬಿಟ್ರೆ ಸಾಕಮ್ಮ. ಹಾಕಿಲ್ಲಮ್ಮ, ದೇವ್ರ ಮೇಲೆ ಭಾರ ಹಾಕೊಂಡು ನಾವು ಹಾಸ್ಪಿಟ್ಲಿಂದ ಕರ್ಕೊಂಬಂದ್ರೆ ನೋಡೋಣ ಅವಳ ಹಣೆ ಬರ ಹೆಂಗೈತು. ಓ ಇವಾಗ ಎಣ್ಣೆ ಕಾಯಿಸ್ಬಿಡೋದೇನಮ್ಮ? ಎಣ್ಣೆ ತರಿಸಿದ್ದೀರಾ? ಹ್ಞೂ ಬಸಯ್ಯ ತರಿಸಿದಿರಿ. ಬಸಯ್ಯ ಅದು ಅಕ್ಲಿ ಹೆಂಗೈತೆ ನೋಡ್ಬೋದಾ? ಅಯ್ಯೋ ನೋಡಮ್ಮ, ಅದಕ್ಕೇನಂತೆ, ತಡಿ ತೋರಿಸ್ತೀನಿ. ಈಗಮ್ಮ ಹಿಂಗದೆ. ಓಹೋ ರೆಕ್ಕೆಗಳು ನೋಡು ಬಸಯ್ಯ ಹೆಂಗವೆ. ಹೂನಮ್ಮ, ಹಿಡಿಯೋದು ಬೋಲ್ ಕಷ್ಟ ಆಯ್ತಕ್ಕಿಲ್ಲಮ್ಮ, ನನ್ನ ಕೈಲಿ ಆಗಿಲ್ಲ. ಆದ್ರೂ ಏನೋ ಒಂದು ಬಾಧೆ ಬಿದ್ದು ದೇವಪ್ಪನು ನಾನು ಹಿಡಿದ್ರಮ್ಮ. ನಮ್ಮ ಕಾಲದಾಗ ಹಿಂಗೆಲ್ಲ ಹೇಳೋರಮ್ಮ, ಹಿಂಗೆ ರಾತ್ರಿ ಹೊತ್ತು ಓಡಾಡೋವಾಗ ಅಕ್ಲಿ ನೆರಳು ಬಿದ್ದಿತ್ತೈತೆ ಮಕ್ಳು ಹಿಂಗೆ ಆಗೋದು ಅಂತ. ನಾವು ಇವಾಗಿನ ಕಾಲದಾಗ ಇವರೆಲ್ಲ ನಂಬಲ್ಲಲ್ಲಮ್ಮ, ಅದಕ್ಕೆ ನಾವು ಏನು ಹೇಳೋಕ್ಕೋಗಿಲ್ಲ. ಪಾಪ ಇವಾಗ ಅಮ್ಮನ ಅಂದಿದ್ದಕ್ಕೆ ನೀವು ತರಿಸಿದ್ದೀರಾ. ನೋಡೋಣ, ಮಾಡೋಣ, ಒಂದು 3 ಕಿತ ಬೇಯಿಸ್ಬಿಟ್ಟು ಆ ಮಗುಕ್ಕೆ ಒಟ್ಟಿಗೆ ಕೈ ಕಾಲಿಗೆಲ್ಲ ಉಜ್ಜಿದ್ರೆ ಸರೋತದೆ. ಇವಾಗ ಸ್ವಲ್ಪ ಒತ್ತು ಮುಳುಗೋಯ್ತೆ, ಏನು ಮಾಡೋದು? ಒತ್ತು ಮುಳುಗಿದ್ರೆ ಏನಮ್ಮ ಮಾಡೋದೆ, ನಡಿ ಬಾಮ್ಮ. ನಿನ್ನ ಹೆಸರು ಏನೋ ತಿಳಿಲಿಲ್ಲಮ್ಮ ನಂಗೆ. ಲಲಿತಮ್ಮ ಅಂತ. ಬಾಮ್ಮ ಲಲಿತಮ್ಮ, ಹಂಗೆ ಬೇಯಿಸ್ಬಿಡೋಣ ಬಾಮ್ಮ. ಓ ನಡೀರಿ ಹೋಗೋಣ ಬೇಸನ. ಅಯ್ಯೋ ಬಸಯ್ಯ ಬದುಕೈತದ ಅಕ್ಲಿ. ಹೂನಮ್ಮ, ಬದುಕದೆ, ಬದುಕಿರೋದನ್ನ ಹಾಕ್ಬೇಕು, ಸತ್ತೋಗಿರೋದು ಹಾಕ್ಬಾರ್ದು. ಮತ್ತೆ ಆವಾಗ ಮುದ್ರಕೊಂಡಿತ್ತು, ನಾನೆಲ್ಲ ಸತ್ತೋಗದೆ ಅಂತ ಅನ್ಕೊಂಡಿದ್ನೆ. ಇಲ್ಲಮ್ಮ, ಇಲ್ಲ ಸತ್ತೋಗಿರೋದು ಹಾಕ್ಬಿಡ್ದು. ಇವಾಗ ಬದಲಾಡ್ ನಿಂತೋಯ್ತು. ಇನ್ನು ಚೆನ್ನಾಗಿ ಕುದಿಬೇಕು ಎಣ್ಣೆ. ಹ್ಞೂ ಕುದಿಬೇಕಮ್ಮ, ಕುದಿಬೇಕು. ಚೆನ್ನಾಗಿ ಕುದೀತದೆ. ಅಲ್ಲಮ್ಮ ನೀನು ನೋಡಿದ್ರೆ ನನಗೆ ಬೆಲೆ ಖುಷಿ ಆಗ್ತದಮ್ಮ. ಯಾಕಕ್ಕ? ಅಲ್ಲಮ್ಮ ನೀವು ಇಷ್ಟೊಂದು ಸಾವುಕಾರ ಇದ್ಕೊಂಡು ಒಂಚೂರು ಜಂಬಾ ದೋಣೆ ಇಲ್ಲಲ್ಲಮ್ಮ ನಿನ್ನ ಹತ್ರ. ಅಯ್ಯೋ ನೀವು ನೆನ್ನೆಯಿಂದ ನೋಡ್ತಾ ಇದ್ದೀರಮ್ಮ, ನಾನು 40-35 ವರ್ಷದಿಂದ ನೋಡ್ತಾ ಇದ್ದೀನಿ ಅಮ್ಮನ. ಅವತ್ತು ಹೆಂಗಿದ್ಲ ಇವಾಗೂ ಹಂಗೆ ಅವಳೆ. ನನ್ನ ಮೊಮ್ಮಕ್ಕಳನ್ನ ಸ್ವಂತ ಮಕ್ಕಳಿಗಿನ್ನ ಹೆಚ್ಚಾಗಿ ಸಾಕ್ತಾವಳಮ್ಮ. ಅದೇ ನಾನು ನೋಡ್ತಾ ಇದ್ದೀನಿ, ಸಾಕ್ತಾವಳೆ. ಹೆಂಗೆ ನೋಡ್ಕೊತಾಳೆ, ನಾವು ತಾಯಂದ್ರು ಕೂಡ ನೋಡ್ಕೊಳಲ್ಲ ಮಕ್ಕಳನ್ನ, ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ. ಅಕ್ಕ ಪಾಪ ಅಪ್ಪ ಅಮ್ಮನ್ನ ಎಲ್ಲ ಬಿಟ್ಟು ನಮ್ಮನ್ನೇ ನಂಬ್ಕೊಂಬಂದಿರ್ತವೆ ಆ ಮಕ್ಕಳು. ಆ ಮಕ್ಳಿಗೆ ನಾವು ಮೋಸ ಮಾಡೋಕ್ಕಾಗ್ತೈತೇನಕ್ಕ? ಕವಿತಾ ಸವಿತಾನೂ ಅಷ್ಟೇ, ನಾನು ಹೊಟ್ಟೆಗೆ ಹುಟ್ಟಿದ್ದು ಹೆಚ್ಚಾಗಿನ್ನ ಅವರ ಮಕ್ಕಳು. ಏನೇ ಮಾಡ್ಬೇಕಂದ್ರು ಅಖಿಲಮ್ಮ ಅದು ಮಾಡಲ, ಅಖಿಲಮ್ಮ ಇದು, ನಾನು ಎಷ್ಟೋ ಸತಿ ಹೇಳ್ತೀನಿ, ನಾನೇನು ಕೇಳಬೇಡ್ರಮ್ಮ, ನಿಮ್ಮಷ್ಟಕ್ಕೆ ನಿಮ್ಮ ಕೆಲಸ ನೀವು ಮಾಡ್ರಮ್ಮ ಅಂತ. ಆದರೂ ಆ ಮಕ್ಕಳು ಕೇಳಲ್ಲ. ನಾನು ಬಂದು ಕೇಳೇ ಅವ್ರು ಯಾವ ಕೆಲಸನೂ ಮಾಡೋದು. ಆ ಮಕ್ಕಳು ನನ್ನ ಜೊತೆಗೆ ಅಷ್ಟೇ ಚೆನ್ನಾಗವ್ರಕ್ಕ. ಅಖಿಲಮ್ಮನಂತ ಅತ್ತನ ಪಡಿಯಕ್ಕ ನನ್ನ ಮೊಮ್ಮಕ್ಕಳು ಪುಣ್ಯ ಮಾಡೋರಮ್ಮ, ಪುಣ್ಯ ಮಾಡೋರೆ. ಅದ್ರಾಗೂ ನಮ್ಮ ದೊಡ್ಡವನು ವಿಜಯಪ್ಪನು, ಅವನೆಲ್ಲ ದೇವ್ರಮ್ಮ, ದೇವರು. ಅಮ್ಮ ಅವಾಗ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀರಾ? ಹೂನಪ್ಪ ಬಾಪ. 100 ವರ್ಷ ಆಯ್ಸಪ್ಪ ನಿಂಕ. ಅದೇನು ತಾತ? ಹಿಂಗೆ ನಿನ್ನ ಮಾತಾಡ್ತಾ ಇದ್ರಪ್ಪ, ಅಷ್ಟೊತ್ತು ನೀನು ಬಂದ್ಬಿಟ್ಟೆ. ಸರ್ ಓ ಬನ್ನಿ ಸರ್. ಅದೇ ನಮ್ಮ ದೊಡ್ಡಮ್ಮ ಫೋನ್ ಮಾಡಿದ್ರು, ನಿಮಗೂ ಮತ್ತು ರಾಜಣ್ಣನಿಗೆ ಊಟ ಕೊಡಿ ಅಂತ. ರಾಜಣ್ಣ ತೊಗೊಂಡೋಗಿ ಅಲ್ಲೇ ಕೊಟ್ಬಿಡು ಅಂತಂದರು. ತಗೊಳ್ಳಿ ಸರ್, ಚಿತ್ರಾನ್ನ ಮಾಡಿದ್ದೀನಿ, ಬೇಗ ಅರ್ಜೆಂಟಿಗೆ
ಹೂವು ಬಿಡ್ಸೋಕೆ ಹೋಗಿದ್ವಿ ನಾವು, ಅದಕ್ಕೆ ಅರ್ಜೆಂಟಿಗೆ ಚಿತ್ರಾನ್ನನೇ ಮಾಡ್ತೀನಿ. ಅನ್ನ ಸಾಂಬಾರು ಏನು ಮಾಡಿಲ್ಲ ಸರ್. ಪರವಾಗಿಲ್ಲ ಕೊಡಿ, ಯಾವುದಾದ್ರೆ ಏನಂತೆ. ಸರ್ ಒಳಗಡೆ ಇರೋದಾ ಅಡುಗೆ ಮನೇಲಿ? ಹಾಂ ಸರಿ ಆಯಿತು. ಸರಿ ಸರ್, ನಾನು ಹೊರಡ್ತೀನಿ. ಸರ್ ಸರ್ ಹಾಂ ಏನು ಏನಾದ್ರು ಹೇಳಿದ್ರಾ? ಸರಿ ಸರ್, ನಾನು ನಿಮ್ಮ ಮನೆಗೆ ಹೊರಡ್ತೀನಿ. ಹಾಂ ಸರಿ ಸರಿ. ನಿಮ್ಮ ಹೆಸರು ಏನಂದ್ರಿ? ರೇಖಾ ಅಂತ ಸರ್. ನನ್ನ ಹೆಸರು ವಿನಯ್ ಅಂತ. ಓ ಹೌದಾ, ಸರಿ ಸರ್, ನಾನು ಹೊರಡ್ತೀನಿ. ರೇಖಾ ಅವರೇ, ರೇಖಾ ಅವರೇ, ಏನು ಸರ್? ನಿಮ್ಮ ಮನೇಲಿ ಯಾರಾದರೂ ಮಕ್ಕಳು ಸ್ಕೂಲಿಗೆ ಬರ್ತಾ ಇದ್ದಾರಾ? ಹೌದು ಸರ್, ನನ್ನ ತಂಗಿ ರಶ್ಮಿ ಅಂತ 5ನೇ ಕ್ಲಾಸ್ ಓದ್ತಾ ಇದ್ದಾಳೆ ಸರ್. ಓ ಹೌದಾ, ಸರಿ ಸರಿ. ನಾನು ಇವಾಗ ಹೊಸ್ದಾಗಿ ಬಂದಿದ್ದೀನಲ್ಲ, ಇನ್ನೂ ಮಕ್ಕಳ ಪರಿಚಯ ಆಗಿಲ್ಲ. ಇವಾಗ ಹೆಂಗೂ ಇಲ್ಲೇ 10ನೇ ಕ್ಲಾಸ್ವರೆಗೂ ಆಗ್ತಾ ಇದೆ. ಹಾಂ ಹೌದು ಸರ್, 10ನೇ ಕ್ಲಾಸ್ವರೆಗೂ ಆಗ್ತಾ ಇದೆ. ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ? ಇಲ್ಲ ಸರ್, ನಮ್ಮ ತಂದೆ ತಾಯಿ ಇಲ್ಲ. ಹೌದು ಸಾರಿ, ಬೇಜಾರು ಮಾಡ್ಕೊಂಬಿಡಿ, ನಂಗೆ ಗೊತ್ತಿಲ್ಲದೆ ಕೇಳಿಬಿಟ್ಟೆ. ಪರವಾಗಿಲ್ಲ ಸರ್, ಪರವಾಗಿಲ್ಲ. ಇವಾಗ ನೀವು ಯಾರ ಮನೇಲಿರೋದು? ನಮ್ಮ ದೊಡ್ಡಮ್ಮ ಮನೆಯಲ್ಲಿ, ಅಂದರೆ ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಕ್ಕ ಮನೆಯಲ್ಲಿ. ನೀವು ಓದಿಲ್ವಾ ಏನೂ? ಓದಿದ್ದೀನಿ ಸರ್, 9ನೇ ಕ್ಲಾಸ್ವರೆಗೂ ಓದ್ತೆ. ಆಮೇಲೆ ನಮ್ಮಮ್ಮ ತೀರ್ಕೊಂಡ್ರು, ಆಮೇಲೆ ಸ್ಕೂಲ್ಗೆ ಹೋಗೋದು ಬಿಟ್ಬಿಟ್ಟೆ ಸರ್. ಅಯ್ಯೋ, ಎಂಥ ದುರದೃಷ್ಟವಂತರು ನೀವು. ಏನು ಮಾಡ ಸರ್, ನಾವು ಕೇಳ್ಕೊಂಬಂದಿರೋ ಹಣೆ ಬರ. ನಿಮ್ಮ ತಂದೆಯವ್ರಿಗೆ ಏನಾಗಿತ್ತು? ಸರ್ ನಮ್ಮ ತಂದೆಯವರು ಇದ್ದಾರೆ, ಆದರೆ ಅವರು ಸರಿ ಇಲ್ಲ ಸರ್. ಅದಕ್ಕೆ ನಾವು ನಮ್ಮ ದೊಡ್ಡಮ್ಮ ಮನೆಯಲ್ಲಿದ್ದೀರಿ. ಇವಾಗ ನಿಮ್ಮ ದೊಡ್ಡಮ್ಮ ಅವರೇ ನೋಡ್ಕೊತಾ ಇದ್ದಾರಾ? ಹೌದು ಸರ್, ಅವರು ನೋಡ್ಕೊತಾರೆ. ಮತ್ತು ಇವಾಗ ಸಂಗೀತ ಅಕ್ಕ ಇದ್ದಾರಲ್ಲ, ಅವ್ರ ತಮ್ಮ ಇದ್ದಾರೆ. ನಮ್ಮ ದೊಡ್ಡಮ್ಮ ಮಗಳನ್ನೇ ಅವ್ರ ತಮ್ಮನ ಕೊಟ್ಟಿರೋದು, ವಿಜಯ್ ಅಂತ. ಅವರು ನೋಡ್ಕೊತಾರೆ ಸರ್. ಎಷ್ಟೊಂದು ಕಷ್ಟ ಇದೆ ರೇಖೆ ಅವರೇ ನಿಮ್ಮ ಜೀವನ, ಆದರೂ ಯಾವಾಗಲೂ ನಗ್ನಗ್ತಾ ಇರ್ತೀರಲ್ಲ. ಇದೇನು ಹೊಸ್ತೇನಲ್ಲ ಸರ್ ನಮ್ಮ ಕಷ್ಟ. ನಾವು ಹುಟ್ಟಿದಾಗಿಂದಲೂ ಕಷ್ಟನೇ ಇದೆ. ಅದಕ್ಕೆ ನಾವು ಎಲ್ಲ ಮರೆತು ಆರಾಮಾಗಿ ನಗ್ನಗ್ತಾ ಇರ್ತೀವಿ ಸರ್. ಹೋಗಲಿ, ಇವಾಗ ನಿಮ್ಗೆ ಏನಾದರೂ ಓದೋ ಇಂಟ್ರೆಸ್ಟ್ ಇದ್ದರೆ SLC ಎಕ್ಸಾಮ್ ಏನಾದರೂ ಕಟ್ತೀರಾ? ಹಾಂ, ಕಟ್ಬಿಟ್ಟು ಹೋದರೆ ಹೋಗಲಿ, SLC ಆದರೂ ಪಾಸ್ ಮಾಡ್ಕೊಳ್ಳಿ. ನಾನು ನಿಮಗೆ ಬುಕ್ಸ್ ಎಲ್ಲ ತಂದುಕೊಡ್ತೀನಿ, ಮನೆಯಲ್ಲೇ ಕೂತ್ಕೊಂಡು ಓದ್ಕೊಳ್ಳಿ. ನಿಮ್ಮ ದೊಡ್ಡಮ್ಮ ಹತ್ರ ಮಾತಾಡ್ತೀನಿ ನಾನು. ಸರಿ ಸರ್, ನಮ್ಮ ದೊಡ್ಡಮ್ಮನ ಕೇಳ್ತೀನಿ. ಇವಾಗ ಬೆಂಗಳೂರಿಗೆ ಹೋಗಿದ್ದಾರಲ್ಲ, ನಮ್ಮ ದೊಡ್ಡಮ್ಮ ಬಂದಮೇಲೆ ಕೇಳ್ತೀನಿ. ನನಗೇನೋ ಓದೋಕ್ಕೆ ಇಷ್ಟ ಸರ್, ಆದರೆ ಏನು ಮಾಡೋದು? ಆಗಲಿ, ನಮ್ಮ ದೊಡ್ಡಮ್ಮನ ಒಂದು ಮಾತು ಕೇಳ್ತೀನಿ ಸರ್. ನಾನು ಬುಕ್ಸ್ ಎಲ್ಲ ತಂದುಕೊಡ್ತೀನಿ ನಿಮಗೆ. SLC ಪಾಸ್ ಆದರೆ ಮುಂದೆ ಏನಾದರೂ ಓದಿ. ಸರಿ ಸರ್, ಆಯಿತು. ಸರ್ ನಾನು ಹೊರಡ್ತೀನಿ ಸರ್. ಹೊರಡ್ಬೇಕಾ? ಮನೇಲಿ ಏನಾದರೂ ಕೆಲಸ ಇದೆಯಾ? ಹೌದು ಸರ್, ಕೆಲಸ ಇದೆ. ಇನ್ನೂ ನಮ್ಮ ದೊಡ್ಡಪ್ಪ ಊಟಕ್ಕೆ ಇರಬೇಕು. ಮತ್ತು ಹೂವು ಎಲ್ಲ ಬಿಡಿಸ್ಕೊಂಬಂದಿದ್ದೀರಿ, ಅದು ಒಳ್ಳೆ ಹೂವು ಒಂದು ಕಡೆ ಆಗಬೇಕು. ಅಂದರೆ ಒಂದು ಸ್ವಲ್ಪ ಹಾಳಾಗಿರುತ್ತಲ್ಲ ಹೂವು, ಅದನ್ನೆಲ್ಲ ಒಂದು ಕಡೆ ಆಗಬೇಕು. ಅದಕ್ಕೆ ಸರ್ ಕೆಲಸ ಇದೆ, ನಾನು ಹೋಗ್ತೀನಿ ಸರ್. ಸರ್ ನೀವು ಊಟ ಮಾಡಿ, ಬೆಳಗ್ಗೆ ನಾನು ಊಟ ತಂದುಕೊಡ್ತೀನಿ. ಬೇಡ ಬೇಡ, ಬೆಳಗ್ಗೆ ನಾನು ಸ್ಕೂಲಲ್ಲಿ ಆಯಮ್ಮಗೆ ಹೇಳಿ ಏನಾದರೂ ಮಾಡಿಸ್ಕೊಂಡು ತಿಂತೀನಿ. ನೀವೇನು ರಿಸ್ಕ್ ಇಟ್ಕೊಬೇಡಿ. ಸಂಗೀತ ಅಕ್ಕ ಬರೋದು ನಾಳೆ, ರಾಜಣ್ಣಗೂ ಊಟ ತಂದುಕೊಡ್ಬೇಕಲ್ವ ಸರ್, ಅದಕ್ಕೆ ಹಂಗೆ ನಿಮಗೂ ತಂದುಕೊಡ್ತೀನಿ. ಸರಿ ಆಯಿತು, ಮಧ್ಯಾಹ್ನ ನಾನು ಸ್ಕೂಲಲ್ಲಿ ಊಟ ಮಾಡ್ಕೊತೀನಿ, ಬೆಳಗ್ಗೆ ತಂದುಕೊಡಿ. ಸರಿ ಸರ್, ಆಯಿತು. ನೀವು ನಿಮ್ಮ ತಂಗಿ ಇಬ್ಬರೇನ ಇರೋದು? ಸರ್ ನಾವು 3 ಜನ ಹೆಣ್ಮಕ್ಳು. ನನಗೆ ಇನ್ನೊಬ್ಬಳು ತಂಗಿ ಇದ್ದಾಳೆ. ಅವಳನ್ನ ಇವಾಗ ನಾವು ದೊಡ್ಡಮ್ಮ ಇದ್ದಾರಲ್ಲ, ಅವ್ರ ಮಗಳು, ಅವರು ದತ್ತಕ್ಕೆ ತೊಗೊಂಡಿದ್ದಾರೆ ನನ್ನ ತಂಗಿನ. ಅವ್ರ ಮನೇಲಿದ್ದಾಳೆ ಸರ್ ಅವಳು. ಓ ಹೌದಾ, ಚೆನ್ನಾಗಿ ನೋಡ್ಕೊತಾ ಇದ್ದಾರಾ? ಹ್ಞೂ ಸರ್, ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸ್ಕೂಲ್ಗೆಲ್ಲ ಸೇರಿಸಿದ್ದಾರೆ. ಅವಳು ಬರೋದೇ ಇಲ್ಲ ಸರ್. ಎಷ್ಟು ಕರೆದು ಬಾ ಅಂತಂದರೆ, ಇಲ್ಲ ಅಕ್ಕ ನಾನು ಬರಲ್ಲ, ನೀವೇ ಬನ್ನಿರಿ ಅಂತ ಹೇಳ್ತಾಳೆ. ಅವಳು ಆ ಥರ ಹೇಳ್ಬೇಕಂದ್ರೆ ಅವ್ರು ಇನ್ನೆಷ್ಟು ಪ್ರೀತಿಯಿಂದ ನೋಡ್ಕೊಂಡಿರ್ಬೇಡ. ಹೌದು ಹೌದು, ತುಂಬ ಪ್ರೀತಿ ತೋರಿಸಿರ್ತಾರೆ, ಅದಕ್ಕೆ ಅವಳು ಬರಲ್ಲ ಅಂತ ಇರೋದು. ಹೌದು ಸರ್. ಸರ್ ಟ್ಯೂಷನ್ ಏನಾದರೂ ತೊಗೊತೀರಾ? ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ಬೇಡ ಅನಿಸುತ್ತೆ. ಬೆಳಗ್ಗೆಯಿಂದ ತುಂಬಾ ತಲೆನೋವಿರುತ್ತೆ. ಸ್ಕೂಲಲ್ಲೆಲ್ಲನೂ ಮಾತಾಡಿ ಮನೆಯಲ್ಲೂ ಯಾಕೆ ಮತ್ತೆ ರಿಸ್ಕು ಅಂತ. ಯಾಕೆ ರೇಖವ್ರೆ ಹಂಗೆ ಕೇಳ್ತಾ ಇದ್ದೀರಾ? ಸರ್ ಅದೇ ನನ್ನ ತಂಗಿ ರಶ್ಮಿ ಸ್ವಲ್ಪ ಡಲ್ ಇದ್ದಾಳೆ ಸರ್ ಓದೋದ್ರಲ್ಲಿ, ಅದಕ್ಕೆ ಏನಾದರೂ ಟ್ಯೂಷನ್ ಹೇಳ್ಕೊಡ್ತೀರೇನೋ ಅಂತ. ಓ ಹೌದಾ, ಸರಿ ಸರಿ, ಹಂಗಾದ್ರೆ ಕಳಿಸ್ಕೊಡಿ. ನಾನು ಒಂದು ಸ್ವಲ್ಪ ಹೇಳ್ಕೊಡ್ತೀನಿ. ಇಲ್ಲಿ ಟ್ಯೂಷನ್ ಎಲ್ಲ ತೊಗೊಳಕ್ಕಾಗಲ್ಲ, ನಿಮ್ಮ ತಂಗಿನ ಕಳಿಸ್ಕೊಡಿ. 1 ಅವರ್ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಿ ಕಳಿಸ್ಕೊಡ್ತೀನಿ. ಸರಿ ಸರ್, ಆಯಿತು. ಸರಿ ಸರ್, ನಾನು ಹೊರಡ್ತೀನಿ. ಸರಿ. ಚೆನ್ನಾಗಿದ್ದಾಳೆ. ನನ್ನ ಮನ್ಸೊಳಗಿನ ಮಾತು ಹೆಂಗೆ ಹೇಳೋದು? ಅಯ್ಯೋ, ಹೊಸ ಊರು, ಹೊಸ ಜನ, ಯಾವ ಥರ ಇರ್ತಾರೋ ಏನೋ. ಆಮೇಲೆ ಏನಾದರೂ ಹೇಳ್ಬಿಟ್ರೆ, ಏನಾದರೂ ತೊಂದರೆ ಆದರೆ, ಅಯ್ಯೋ ಬೇಡ, ಯಾಕೆ ಬೇಕು? ಇಲ್ಲ ಧೈರ್ಯ ಮಾಡಿ ಹೇಳೇ ಬಿಡ್ತೀನಿ, ನೀವಂದರೆ ಇಷ್ಟ ಅಂತ.